friends, welcome to my channel Shri World of Fashion. ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕ್ ಸ್ಲೀವ್ ಪೇಪರ್ ಪ್ಯಾಟರ್ನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇದು ಎಲ್ಲ ಸೈಜಸ್ಗೂ ಚಾರ್ಟ್ ರೆಡಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ, ಹೌದಾ? ಅಂದರೆ ಬೇಸಿಕ್ ಸ್ಲೀವ್ದು ಅಳತೆಗಳು ಎಲ್ಲ ಎದೆ ಸುತ್ತಳತೆಗೂ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ನಾನು ತೋರಿಸಿದ್ದೆ. ಅದೇ ಬೇಸ್ ಮೇಲೆ ನಾವು ಇವತ್ತಿನ ಕ್ಲಾಸಲ್ಲಿ ಪೇಪರ್ ಪ್ಯಾಟರ್ನ್ನ ಅಂದರೆ ಪೇಪರ್ನ ಕಟ್ ಮಾಡೋದು ಹೇಗೆ, ಸ್ಲೀವ್ನ, ತೋಳನ್ನ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಬಿಗಿನರ್ಸಿಗೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇವತ್ತು ಫುಲ್ಲು ಈಸಿ ಟ್ರಿಕ್ಸು, ಕಟ್ ಮಾಡೋದು ಈಸಿಯಾಗಿ ಹೇಗೆ, ಯಾವ ಥರ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನಿಮಗೇನು ಕನ್ಫ್ಯೂಷನ್ ಇಲ್ಲದೆ ನೀವು ಕಲಿಬೋದು ಅನ್ನೋದನ್ನು ನಾನು ಇವತ್ತು ಡೀಟೇಲಾಗಿ ನಿಮ್ಗಳಿಗೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ಇರೋ ಹಾಗೆ ಹೇಳ್ಕೊಡ್ತೀನಿ. ಓಕೆನಾ? ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಎಲ್ಲರಿಗೂ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಮೊದಲನೇ ಬಾರಿಗೆ, ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ನಿಮ್ಮ ನಾಲೆಜ್ನ ನೀವು ಇನ್ನೂ ಹೆಚ್ಚಿಸ್ಕೋಬೋದು ನನ್ನ ವಿಡಿಯೋಸ್ನ ನೋಡಿ. ಆಲ್ರೆಡಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ ಸಬ್ಸ್ಕ್ರೈಬರ್ಸು, ಥ್ಯಾಂಕ್ಸ್ ಅ ಲಾಟ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್ ಫ್ರೆಂಡ್ಸ್. ಹೀಗೆ ಎನ್ಕರೇಜ್ ಮಾಡ್ತಾ ಇರಿ. ಓಕೆನಾ? ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸಿಗೆ ನಾನು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮೆಷರ್ಮೆಂಟ್ಸ್ ತೊಗೊಳ್ಳೋಣ. ಐ ಥಿಂಕ್ ನಾವು 36 ನಾವು ಮಾಡಿದ್ವಿ, ಹೌದಾ? ಸೊ 36 ಪೇಪರ್ ಡ್ರಾಯಿಂಗ್ ಮಾಡಿದ್ದೆ. ಕೆಲವ್ರಿಗೆ ಕನ್ಫ್ಯೂಷನ್ಸ್ ಆಗ್ಬೋದು, ಬೇರೆದು ತೋರಿಸಿ ಅಂತಾನು ಕೆಲವರು ರಿಕ್ವೆಸ್ಟ್ ಮಾಡಿದರು. ಅಂದರೆ ಬೇರೆ ಚೆಸ್ಟ್ ಮೆಷರ್, ಇವನ್ ಅಪಾರ್ಟ್ ಫ್ರಮ್ 36 ಐ ವಿಲ್ ಗೋ ವಿತ್ ಅ ಸ್ಮಾಲರ್ ಒನ್ 32. ಸೊ ಟೈಮ್ ಪರ್ಮಿಟ್ ಆಯಿತು ಅಂತ ಹೇಳಿದ್ರೆ ಬೇಕಾದರೆ ನಾನು ಇನ್ನೊಂದು ಸ್ಮಾಲು, ಮೀಡಿಯಮು, ಲಾರ್ಜ್ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇವತ್ತಿನ ಕ್ಲಾಸಿಗೆ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಪೇಪರ್ ಕಟ್ಟಿಂಗ್ ಸೀಸರು, ಮಾರ್ಕ್ ಮಾಡಲಿಕ್ಕೆ ಬ್ಲೂ ಆ್ಯಂಡ್ ರೆಡ್ ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ, ಆಯಿತಾ? ಡ್ರಾ ಮಾಡಲಿಕ್ಕೆ ಲೈನ್ಸ್ಗಳನ್ನೆಲ್ಲ, ಆ್ಯಂಡ್ ದೆನ್ ಮೆಜರಿಂಗ್ ಟೇಪ್ ಇದೆ, ರೂಲರ್ ಅಥವಾ ಸ್ಕೇಲ್ ಅಂತ ಹೇಳ್ತೀವಿ, ಬ್ರೌನ್ ಶೀಟ್ಸ್ ಇದೆ, ಮೆಜರ್ಮೆಂಟ್ ಚಾರ್ಟ್ ನಮ್ಮ ಹತ್ರ ಇದೆ. ಓಕೆನಾ? ಸೊ ಇದೆಲ್ಲ ಇವತ್ತಿನ ಕ್ಲಾಸಿಗೆ ಬೇಕಾಗಿರೋ ಮೆಟೀರಿಯಲ್ಸ್. ಸ್ಟಾರ್ಟ್ ಮಾಡೋಣ. ಸೊ ಬ್ರೌನ್ ಶೀಟ್ಸಲ್ಲೇ ಮಾಡಬೇಕು ಅನ್ನೋ ಯಾವ ಇದು ಕಂಪಲ್ಸರಿನೂ ಇಲ್ಲ ಫ್ರೆಂಡ್ಸ್. ಓಕೆ, ಇದು ವಿ ಕ್ಯಾನ್ ಡೂ ಆನ್ ಅ ನ್ಯೂಸ್ ಪೇಪರ್. ಎಲ್ಲರ ಮನೆಯಲ್ಲೂ ನ್ಯೂಸ್ ಪೇಪರ್ ಇರುತ್ತಲ್ವಾ ಫ್ರೆಂಡ್ಸ್? ನಮ್ಮ ಹತ್ರ ಏನು ಅವೈಲಬಿಲಿಟಿ ಇದೆ ಸೋರ್ಸ್, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ. ಬಟ್ ನಾನು ಯಾಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಮೆಜಾರಿಟಿ ಆಫ್ ಫ್ರೆಂಡ್ಸ್ ಎಲ್ಲರೂ ನೋಡೋದ್ರಿಂದ ಮಾಡೋ ಮಾರ್ಕಿಂಗು ನೀಟಾಗಿ ಕಾಣಲಿ, ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ನಾನು ಬ್ರೌನ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಯಾವ ರೀಸನ್ಸು ಇಲ್ಲ. ಸೊ ನಮ್ಮ ಮನೇಲಿರೋ ಏನು ನಮಗೆ ಉಪಯೋಗಕ್ಕೆ ಬರುತ್ತೆ ಅದನ್ನೇ ಯೂಸ್ ಮಾಡೋಣ. ಓಕೆನಾ? ನೋ ಪ್ರಾಬ್ಲಮ್. ನೀವುಗಳು ನ್ಯೂಸ್ ಪೇಪರ್ನೇ ಯೂಸ್ ಮಾಡಿ ಮಾಡ್ಬೋದು. ನಾನು ನ್ಯೂಸ್ ಪೇಪರಲ್ಲೂ ಮಾರ್ಕ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ದಟ್ ನಿಮಗೆ ಕಂಪೇರ್ ಗೊತ್ತಾಗುತ್ತೆ, ಇದ್ರ ಮೇಲೆ ಮಾಡಿದ್ರೆ ನಿಮಗೆ ನೀಟಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬ್ರೌನ್ ಶೀಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಬೇಸಿಕ್ ಸ್ಲೀವ್ದು ಡ್ರಾಯಿಂಗ್ ಮಾಡಿದ್ನಲ್ಲ, ಅದು ಕೂಡ ನಾನು ಇಟ್ಕೊಂಡಿದ್ದೀನಿ. ಸೊ ದಟ್ ನಿಮಗೆ ಹಳೇದು ಕೂಡ ನೆನಪಾಗತ್ತೆ. ಅಂದರೆ ಏನು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಅನ್ನೋದು ನೆನಪಾಗಲಿ ಡ್ರಾಯಿಂಗ್ ಅನ್ನೋದಕ್ಕೋಸ್ಕರ. ಬಟ್ ಇದು ನಾವು 36 ಚೆಸ್ಟ್ ಮೆಜರಿಗೆ ಮಾಡಿದ್ದು. ಇವಾಗ ನಾನು 32 ಚೆಸ್ಟ್ ಮೆಜರ್ಗೆ ಮಾಡಿ ತೋರಿಸ್ತೀನಿ. ಆರ್ ಎಲ್ಸ್ ವಿಲ್ ಟೇಕ್ ಸ್ಮಾಲರ್ ಒನ್ 28 ತೊಗೊಳ್ಳೋಣ. ಓಕೆನಾ? ಸೊ ಎಲ್ಲರಿಗೂ ಈಸಿ ಆಗುತ್ತೆ. 28, 36 ನಾವು ಮಾಡಿದ್ದೀವಿ ಆಲ್ರೆಡಿ ಡ್ರಾಯಿಂಗು, ಆ್ಯಂಡ್ ದೆನ್ ವಿಲ್ ಗೋ ವಿತ್ 44. ಆ ನಂತರ ಟೈಮ್ ಇದ್ದರೆ ನಾವು 44 ಮಾಡೋಣ. ಫಸ್ಟು ಸ್ಮಾಲ್, ಮೀಡಿಯಮ್ಮು ಡ್ರಾಯಿಂಗ್ ಆಗಿದೆ, ಆ್ಯಂಡ್ ದೆನ್ ವಿಲ್ ಗೋ ವಿತ್ ಅ ಲಾರ್ಜ್ ಒನ್. ಓಕೆನಾ? ಸೈಜಸ್ ಬಗ್ಗೆನೂ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸ್ಮಾಲ್ ಅಂದರೆ ಎಷ್ಟು, ಎಮ್ ಅಂದರೆ ಏನು, ಎಲ್ ಅಂದರೆ ಸೈಜ್ ಎಷ್ಟು, ಅಂದರೆ ಎಮ್ ಅಂದರೆ ಮೀಡಿಯಮ್, ಎಲ್ ಅಂದರೆ ಲಾರ್ಜ್. ಓಕೆನಾ? ಬಟ್ಟೆ ಮೇಲೆ ನಾವು ಮಾಡ್ತೀವಿ ಅಥವಾ ಪೇಪರ್ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ತೊಗೋಬೇಕು, ಪೇಪರ್ನ ಎಷ್ಟು ತೊಗೋಬೇಕು ಅಥವಾ ಬಟ್ಟೆನ ಎಷ್ಟು ತೊಗೋಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಹೇಗೆ ಅಗಲ ಎಷ್ಟು ನೋಡಿ, 28 ಚಾರ್ಟ್ ನಾನು ತೋರಿಸ್ತೀನಿ. 28 ಎಷ್ಟಿದೆ ಫ್ರೆಂಡ್ಸ್ ಅಗಲ? ಫೋಲ್ಡಿಂಗಲ್ಲಿ ನಾವು ಮಾಡೋದ್ರಿಂದ ನಮಗೆ ಅಗಲ ಎಷ್ಟು ಬೇಕು? 7 ಇಂಚ್ ಬೇಕು. 28 ಚೆಸ್ಟ್ ಮೆಜರ್ನ ಒಂದು ಸ್ಲೀವ್ ನಾವು ಕಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋ ಬಟ್ಟೆ ಅಗಲ ಎಷ್ಟು? ಫೋಲ್ಡಿಂಗಲ್ಲಿ 7. ಅರ್ಥ ಆಗ್ತಿದೆಯಾ? ಓಪನಲ್ಲಿ ಅಂದರೆ 7 + 7 ಅಂದರೆ 14 ಇಂಚು ಅಗಲದ ಬಟ್ಟೆ ನಮಗೆ ಬೇಕು. ಉದ್ದ ಎಷ್ಟು ಮೇಡಮ್ ಅಂದರೆ, ಉದ್ದ ಇಟ್ ಡಿಪೆಂಡ್ಸ್ ಆನ್, ನಾವು ಶಾರ್ಟ್ ಸ್ಲೀವ್ ಮಾಡೋದ್ರಿಂದ 28 ಚೆಸ್ಟ್ ಮೆಜರ್ಗೆ 4 ಇಂಚು ಉದ್ದ ಸಾಕು ತೋಳಿಂದು. ಓಕೆನಾ? ಸೊ ಉದ್ದ ಎಷ್ಟು ಬೇಕಾಗತ್ತೆ? 4 ಇಂಚು. ಅಗಲ ಎಷ್ಟು ಬೇಕಾಗತ್ತೆ? 7 + 7 ಅಂದರೆ 14 ಇಂಚ್ ಅಗಲ
ಬಟ್ಟೆ ಅಥವಾ ಪೇಪರ್ ಬೇಕಾಗುತ್ತೆ. ಓಕೆನಾ, ಮಾಡೋಣ ನಾವು ಹಾಗಾದರೆ. ನೋಡಿ ಇಲ್ಲಿ ಶೀಟ್ಸ್ ತೊಗೊಂಡಿದ್ದೀನಿ. ಓಕೆ, ಸೊ ಫಸ್ಟ್ ನಾವು ಹೇಗಪ್ಪ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ನೋಡಿ ಟೇಪ್ ಕಾಣುತ್ತೆ ಅಲ್ವಾ ಎಲ್ಲರಿಗೂ ಮಾರ್ಕಿಂಗ್ಸ್ ಇದ್ರದ್ದು. ಸೊ ಒಂದು ಕಾರ್ನರ್ ಇದೆ, ಇವಾಗ ಬಟ್ಟೆ ತಗೋತೀವಿ ಅಥವಾ ಪೇಪರ್ ತಗೋತೀವಿ ಅಂದರೆ ಎಡ್ಜಿಂದ 7 ಇಂಚು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಬಿಗಿನರ್ಸ್ ಆಗಿದ್ರೆ ಬಿಗಿನರ್ಸಿಗೆ ನಾನು ಒಂದು ಸಜೆಷನ್ ಏನು ಅಂದರೆ ಎಡ್ಜಿಂದ ಒಂದು ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾನೇ ತೊಗೊಂಬಿಡಿ. ಓಕೆನಾ, 7 ಬದಲಿ ನಾನು ಎಷ್ಟು ತೊಗೋತೀನಿ 8, ಯಾಕಂದರೆ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಇದ್ದರೆ. ಓಕೆ, ಐ ವಿಲ್ ಮಾರ್ಕ್ ಹಿಯರ್ ಎಷ್ಟು. ಓಕೆ, ಇಲ್ಲೆಷ್ಟು ಮಾರ್ಕ್ ಮಾಡೋಣ, ಸ್ವಲ್ಪ ಕೆಳಗೆ ಒಂದು ಸ್ವಲ್ಪನೂ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ದಟ್ ನಮಗೇನು ಚೊಟ್ಟಪಟ್ಟ ಆಗಲ್ಲ ಫೋಲ್ಡಿಂಗ್ ಮಾಡಬೇಕಾದ್ರೆ. ಓಕೆನಾ, ಹೀಗೆ. ಆ್ಯಂಡ್ ದೆನ್ ಇನ್ ದ ಬಾಟಮ್ ಆಲ್ಸೋ ಐ ಮಾರ್ಕ್. ಮೇಲೆ ಎಷ್ಟು ಮಾರ್ಕ್ ಮಾಡಿದ್ವಿ ಅಷ್ಟೇ ಕೆಳಗಡೆನೂ ಮಾರ್ಕ್ ಮಾಡೋಣ. ಓಕೆ, ಅಷ್ಟನ್ನು ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಇದೆ ಅಲ್ವಾ, ಎಲ್ಲಿತ್ತು ನಮ್ಮದು ಮಾರ್ಕಿಂಗ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ. ಸೊ ಅಷ್ಟಕ್ಕೆ ನಾನು ಪೇಪರ್ನ ಫೋಲ್ಡ್ ಮಾಡ್ಕೊಳ್ತೀನಿ ಹೀಗೆ. ಓಕೆ, ಸೊ ನಮಗೆ ಬೇಕಾಗಿರೋದೆಷ್ಟು ಅಗಲ, ಇವಾಗ ಇದು 7, ಈ ಕಡೆನೂ 7 ಇಂಚ್ ಇರುತ್ತೆ. ಬಾಕಿ ಉಳಿದಿರೋ ಪೇಪರ್ನ ಕಟ್ ಮಾಡಿ ತೆಕ್ಕೊಂಬಿಡೋಣ, ಅಂದರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು. ಸೊ ದ ರಿಮೈನಿಂಗ್ ಶೀಟ್ಸ್ ಏನಿದೆ ನಾನು ಅದನ್ನು ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಓಕೆ, ಇವಾಗ ಇಷ್ಟಿದೆ, ಇಷ್ಟೊಂದು ಬೇಕಾ, ನಾವು ಶಾರ್ಟ್ ಸ್ಲೀವ್ ಮಾಡ್ತಾ ಇರತ್ತಾನೆ ಅಂತ ನಿಮಗೆ ಅನಿಸ್ಬೋದು. ಹೌದಾ, ಎಸ್, ಅಫ್ಕೋರ್ಸ್ ವಿ ಆರ್ ಡೂಯಿಂಗ್ ಶಾರ್ಟ್ ಸ್ಲೀವೇ ಮಾಡ್ತಿರೋದ್ರಿಂದ ಉದ್ದ ಎಷ್ಟು ಬೇಕಾಗತ್ತೆ ಕ್ಯಾಲ್ಕುಲೇಷನ್ಸ್ ಏನು ಹೇಳಿ ಮಾರ್ಕ್ ಮಾಡ್ತೀನಿ. ಸ್ಲೀವ್ ಲೆಂತು 4 ಇಂಚ್ ಬೇಕು, ಪ್ಲಸ್ 1 ಇಂಚು ಸೀಮ್ ಅಲಾಯನ್ಸ್ ಅಂತ ತಗೋತೀವಿ. ಸೀಮ್ ಅಲಾಯನ್ಸ್ ಅಂದರೆ ಸ್ಟಿಚಿಂಗ್ ಅಲಾಯನ್ಸ್ ಅಂತ ತಗೋತೀವಿ. ಎಷ್ಟಾಯಿತು, ಉದ್ದದಲ್ಲಿ ನಮಗೆ ಬೇಕಾಗಿರೋದು ಎಷ್ಟು 5 ಇಂಚು. ಯಾವುದಕ್ಕೆ 28 ಚೆಸ್ಟ್ ಮೆಜರ್. ಎಕ್ಸಾಂಪಲ್ ನಾನು ಯಾವ್ದು ಮಾಡ್ತಿರೋದಿಲ್ಲಿ 28 ಚೆಸ್ಟ್. ಓಕೆನಾ, 28 ಚೆಸ್ಟ್. ಸೊ ಸ್ಲೀವ್ ಅಗಲ ಎಷ್ಟು 28ಗೆ ಇನ್ನೊಂದ್ಸರಿ ಮಾಡೋಣ. ಚಾರ್ಟಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಹೇಗೆ ಅಗಲ ಕಂಡುಹಿಡಿಯೋಕ್ಕೇನು. ಚೆಸ್ಟ್ ಬೈ 4 ಅಂದರೆ ಚೆಸ್ಟ್ ಬೈ 4 ಅಂದರೆ ಚೆಸ್ಟ್ ಮೆಜರ್ ಎಷ್ಟಿರುತ್ತೆ ಅದನ್ನು 4ರಿಂದ ಭಾಗಿಸಿದಾಗ ಏನು ಬರುತ್ತೆ ಅದು ನಮ್ಮ ತೋಳಿನ ಅಗಲ. ಸೊ 28 ಚೆಸ್ಟ್ ಡಿವೈಡೆಡ್ ಬೈ 4 ಎಷ್ಟು ಬಂತು, 4 28. ಹೌದಾ, ಕರೆಕ್ಟಾ. ಇದು ಸ್ಲೀವ್ ಅಗಲ, ಸ್ಲೀವ್ ವಿಡ್ತ್ ಅಂತ ಹೇಳ್ತೀವಿ ಅಥವಾ ಸ್ಲೀವ್ ಬೈಸೆಪ್ ಅಂತ ಹೇಳ್ತೀವಿ. ಓಕೆ, 7 ಇಂಚ್. ಸೊ ಸ್ಲೀವ್ದು ನಮಗೆ ಇದಕ್ಕೆ ಎಷ್ಟು ಬೇಕು, ಸ್ಲೀವ್ ಕ್ಯಾಪ್ ಹೈಟ್ ಅಂತ ಹೇಳ್ತೀವಲ್ಲ, ಈ ಅಳತೆಗೆ ಎಷ್ಟು ಬೇಕಾಗತ್ತೆ. ಏನು ಮಾಡ್ಬೇಕು ಅದಕ್ಕೆ ಫ್ರೆಂಡ್ಸ್, ಫಾರ್ಮುಲಾ ಏನು, ಕ್ಯಾಪ್ ಹೈಟಿಗೆ ಚೆಸ್ಟ್ ಡಿವೈಡೆಡ್ ಬೈ 12. ಓಕೆ, ಚೆಸ್ಟ್ ಡಿವೈಡೆಡ್ ಬೈ 12 ಅಂದರೆ ಎದೆ ಸುತ್ತಳತೆನ 12ರಿಂದ ಭಾಗಿಸಿದ್ರೆ ಏನು ಅಳತೆ ಬರುತ್ತೋ ಅದು ನಮ್ಮ ಸ್ಲೀವ್ ಬೈಸೆಪ್, ಸ್ಲೀವ್ನ ಕ್ಯಾಪ್ ಹೈಟ್. ಓಕೆ, 12ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ, 12 24 2.333 ಬರ್ತಾ ಹೋಗುತ್ತೆ. ಓಕೆ, ಸ್ಲೀವ್ ಕ್ಯಾಪ್ ಹೈಟ್ ಎಷ್ಟು ಬಂತು 2.33. ಇನ್ನೊಂದು ಅಳತೆ ಏನು ಬೇಕು, ಸ್ಲೀವ್ ರೌಂಡ್ ಅಂದರೆ ಇದು ಸ್ಲೀವ್ ರೌಂಡ್. ಇಲ್ಲಿ ನೋಡಿ ಈ ರೌಂಡ್ ಇರುತ್ತಲ್ಲ ಸ್ಲೀವ್ನು, ಇಲ್ಲಿ ಕೆಳಗಡೆ ಮಾರ್ಕ್ ಮಾಡಲಿಕ್ಕೆ ಅದು. ಈ ಅಳತೆಗೆ 28 ಅಳತೆಗೆ ನಮಗೆ 9 or 10 ಇಂಚಸ್ ಇರುತ್ತೆ. ಯಾಕಂದರೆ 28 ಚೆಸ್ಟ್ ಮೆಜರ್ ಅವರು ತೆಳ್ಳ ಇರ್ತಾರೆ. ಓಕೆ, ಸೊ 9 ಅಥವಾ 10 ಇರುತ್ತೆ, ನಮಗೆ ಇಷ್ಟು ಸಾಕಾಗ್ತದೆ. ಓಕೆನಾ ಫ್ರೆಂಡ್ಸ್. ಸೊ ಈ ಅಳತೆಗೆ ನಾವು ಇವಾಗ ಪೇಪರ್ನ ಡ್ರಾಯಿಂಗ್ ಮಾಡಿ ಕಟ್ ಮಾಡೋದು ಹೇಗೆ ಕೂಡ ನಾನು ತೋರಿಸ್ತೀನಿ. ಅಳತೆ ಇಲ್ಲೇ ಇರಲಿ. ಹೇಗೆ ಮಾಡೋಣ, ಈಗ ಫಸ್ಟು ಉದ್ದ ತಗೊಳ್ಳೋಣ. ಫೋಲ್ಡಿಂಗ್ ಇದೆ, ಫೋಲ್ಡಿಂಗ್ ಯಾವಾಗಲೂ ನನ್ನ ರೈಟ್ ಸೈಡ್ ಇರಬೇಕು, ಲೆಫ್ಟ್ ಸೈಡ್. ಫೋಲ್ಡಿಂಗ್ ಎಲ್ಲಿರಬೇಕು, ಫೋಲ್ಡಿಂಗ್ ನಮ್ಮ ಎಡಗಡೆ ಇರಬೇಕು. ಓಪನ್ ಸೈಡ್ ನೋಡಿ, ಇದು ಓಪನ್ ಇದೆ ಅಲ್ವಾ, ಓಪನ್ ಸೈಡು ನಮ್ಮ ಬಲಗಡೆ ಇರಬೇಕು. ಓಕೆನಾ. ಸೊ ಮಾರ್ಕ್ ಮಾಡೋದು ಎಲ್ಲಿಂದ, ಟಾಪ್ ಸೈಡಿಂದ ಮಾರ್ಕ್ ಮಾಡೋಣ. ಎಷ್ಟು ಮಾರ್ಕ್ ಮಾಡಬೇಕು, ಫಸ್ಟು ಸ್ಲೀವ್ ಲೆಂತ್ ನೋಡಿ ಎಷ್ಟಿದೆ, 4 + 1 ಇಂಚು 5 ಇಂಚು ಮಾರ್ಕ್ ಮಾಡೋಣ. ಓಕೆ, ಸೊ ಹೀಗೆ ಇಟ್ಕೊಳ್ಳಿ ಟಿಪ್ಪಿಂದ ಹೀಗೆ ಈಗ ಮಾರ್ಕ್ ಮಾಡೋಣ. ಓಕೆ, 5 ಇಂಚ್ ಇಷ್ಟೇ ನಮಗೆ ಬೇಕಾಗಿರೋದು. ಓಕೆ, ಅಗಲ ಎಷ್ಟು ಬೇಕು ಫ್ರೆಂಡ್ಸ್ ನೋಡಿ, ಸ್ಲೀವ್ನ ಬಿಡ್ತಾವೆ 7 ಇಂಚು. 7 ಇಂಚು ಮೇಲಿಂದನೇ 7 ಇಂಚ್ ಮಾರ್ಕ್ ಮಾಡಿ,
ಕೆಳಗಡೆಯಿಂದನೂ 7 ಇಂಚ್ ಮಾರ್ಕ್ ಮಾಡಬೇಕು. ಅದಕ್ಕೆ ಏನು ಮಾಡೋಣ, ಫಸ್ಟ್ ನಾವು ಇಲ್ಲಿ ಕೆಳಗಡೆ ಹೀಗೆ ಒಂದು ಲೈನ್ ಹಾಕೊಂಬಿಡೋಣ. ಸೊ ದಟ್ ಅದು ನಮ್ಗೆ ಈಸಿ ಆಗ್ತದೆ ಅಲ್ವಾ, ಕರೆಕ್ಟ್ ತಾನೆ? ಹೀಗೆ ಲೈನ್ ಹಾಕೋದ್ರಿಂದ ಮಾರ್ಕ್ ಮಾಡೋದು ಈಸಿ ಆಗುತ್ತೆ. ಕೆಳಗಡೆ ಎಷ್ಟು ಅಗಲ ಎಷ್ಟು ಬೇಕು ನಮಗೆ, ವಿ ಹ್ಯಾವ್ ಟು ಮಾರ್ಕ್ 7. ನಾನು ಆಲ್ರೆಡಿ ಹೇಳಿದ್ದೀನಿ ಇದೇನು ಇನ್ಕ್ಲೂಡಿಂಗ್ ಸೀಮ್ ಅಲೋಯನ್ಸ್, ಹೌದಾ? ಸೀಮ್ ಅಲೋಯನ್ಸ್ ಸೇರಿ ಇದು ಮಾರ್ಕ್ ಮಾಡ್ತಾ ಇದೀವಿ. ಈ ಎರಡೂ ಪಾಯಿಂಟನ್ನು ಇವಾಗ ಕನೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಹೀಗೆ ನೆಕ್ಸ್ಟ್ ಏನು ಮಾರ್ಕ್ ಮಾಡ್ಬೇಕು ಹೇಳಿ ನೋಡಿ, ಡ್ರಾಯಿಂಗ್ ನೋಡಿ. ಇದು ಕ್ಯಾಪ್ ಹೈಟ್ ಎಷ್ಟು ಬಂತು ನೋಡಿ, 2.33. 2.33 ಈಸ್ ನಥಿಂಗ್ ಬಟ್, ನಾವು ಇಲ್ಲೇ ಟೇಪಲ್ಲಿ ಕಾಣುತ್ತೆ ನೋಡಿ, ಇದು 2.5. ಸೊ 2.5 ಅಂದರೆ 2.5, ಹೌದಾ? 2.33 ಅಂದರೆ ಈ ಮಾರ್ಕ್ ಕಾಣಿಸಿದ್ಯಾ ಇಲ್ಲಿಗೆ, ಇದಕ್ಕೆ. ಓಕೆ, ಸೊ ಎಲ್ಲಿಂದ ಮಾರ್ಕ್ ಮಾಡಬೇಕು, ಈ ಕಡೆ ಸೈಡಿಂದನೂ, ಓಪನ್ ಎಡ್ಜಿಂದನೂ ಆ್ಯಂಡ್ ದೆನ್ ಫೋಲ್ಡಿಂಗ್ ಎಡ್ಜಿಂದನೂ ಮಾರ್ಕ್ ಮಾಡೋಣ. ಎಷ್ಟು, 2.33, 2.33 ಈ ಕಡೆನೂ ಮಾರ್ಕ್ ಮಾಡೋಣ. ಓಕೆ, ಸೊ ಇದೊಂದು ಲೈನ್ ಹಾಕ್ಕೊಳ್ಳೋಣ. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್, ಏನು ಕನ್ಫ್ಯೂಷನ್ಸ್ ಇಲ್ಲ ಅಲ್ವಾ? ಏನಾದರೂ ಇದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ನನಗೆ ತಿಳಿಸಿ, ಓಕೆನಾ? ಸೊ ಇದೇನು ಮಾರ್ಕ್ ಮಾಡಿದ್ವಿ ನಾವು, ಸ್ಲೀವ್ನ ಕ್ಯಾಪ್ ಹೈಟ್. ಏನಕ್ಕೆ, ಸ್ಲೀವ್ ಶೇಪ್ನ ಮಾರ್ಕ್ ಮಾಡೋಕ್ಕೋಸ್ಕರ ನಾವು ಇದನ್ನು ಮಾರ್ಕ್ ಮಾಡಬೇಕು, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಏನು, ಇಲ್ಲಿಂದ 1.5 ಇಂಚು ಮಾರ್ಕ್ ಮಾಡೋಣ. ಓಕೆ, 1.5 ಇಂಚು. ಆಮೇಲೆ ಏನಕ್ಕೆ ಹೇಳಿ, ಇದು ನಾ ಹೇಳಿದ್ದೆ ಲಾಸ್ಟ್ ಪ್ರಿವಿಯಸ್ ಕ್ಲಾಸಲ್ಲಿ, ದಿಸ್ ಇಸ್ ಕಾಲ್ಡ್ ಸೀಮ್ ಅಲೋಯನ್ಸ್ ಅಂತ. ಸೊ ಈ ಪಾಯಿಂಟನ್ನು ಟಾಪ್ ಮೇಲ್ಗಡೆ ಪಾಯಿಂಟ್ ಜೊತೆಗೆ ಹೀಗೆ ಕನೆಕ್ಟ್ ಮಾಡೋಣ, ಓಕೆನಾ? ಇವಾಗ ಇದೆಷ್ಟಿದೆ ಅಂತ ಅಳತೆ ಮಾಡೋಣ. ನೋಡಿ ಎಷ್ಟು ಬಂತು, 6. 6ದ್ದು ಮಧ್ಯಭಾಗ ಎಷ್ಟಪ್ಪ, ಹಾಫ್ ಎಷ್ಟಪ್ಪ, 3 ಇಂಚ್, ಓಕೆನಾ? ನೋಡಿ ಗೊತ್ತಾಗಲ್ಲ ಅನ್ನೋರು ಏನು ಮಾಡಿ, ನಾನು ಈಸಿ ಟ್ರಿಕ್ಕು ಕೂಡ ಹೇಳಿದ್ದೆ, ಟೇಪ್ನ ಹೀಗೆ ಫೋಲ್ಡ್ ಮಾಡಿ ಎಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಅಲ್ಲೊಂದು ಪಾಯಿಂಟ್ ಇಟ್ಕೊಳ್ಳಿ. ಓಕೆ, ಗೊತ್ತಾಗಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು, ಓಕೆನಾ ಫ್ರೆಂಡ್ಸ್? ಹೀಗೆ ಎಕ್ಸ್ಕ್ಯೂಸ್ ಮೀ, ಸ್ಲೀವಲ್ಲಿ ನಾವು 2 ಶೇಪ್ಸ್ನ ಮಾರ್ಕ್ ಮಾಡ್ತೀವಿ, ಒಂದು ಬ್ಯಾಕು ಒಂದು ಫ್ರಂಟ್ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಫ್ರಂಟ್ ಹಾಮೋಲು ಮತ್ತು ಬ್ಯಾಕ್ ಹಾಮೋಲ್ ಶೇಪ್ಸು ಬೇರೆ ಬೇರೆ ಇರುತ್ತೆ. ಯಾಕೆ ಅಂತ, ದಿಸ್ ಇಸ್ ಎಸ್ಪೆಷಲಿ ಫಾರ್ ಇನ್ ಲೇಡೀಸ್ ಗಾರ್ಮೆಂಟ್ಸ್, ಆಯಿತಾ? ವಿಮೆನ್ ಲೇಡೀಸ್ ಗಾರ್ಮೆಂಟ್ಸಲ್ಲಿ ಮಾತ್ರ ನಾವು ಹೀಗೆ ಮಾಡೋದು. ಯಾಕೆ, ಈವನ್ ಇನ್ ಜೆಂಟ್ಸ್ ಗಾರ್ಮೆಂಟ್ಸಲ್ಲಿ ಕೆಲವೊಂದ್ರಲ್ಲಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಲೇಡೀಸ್ ವಿ ಆರ್ ಹ್ಯಾವಿಂಗ್, ನಮಗೆ ಬ್ರೆಸ್ಟ್ ಶೇಪ್ ಇರೋದ್ರಿಂದ, ಅಂದರೆ ಚೆಸ್ಟಿಂದು ಶೇಪ್ಸ್ ಇರುತ್ತಲ್ಲ ನಮಗೆ, ಹಾಗಾಗಿ ಫ್ರಂಟಲ್ಲಿ ಕಂಕ್ಳ ಹತ್ರ ನಮ್ಮ ಶೇಪ್ಸು ಡಿಫರ್ ಆಗುತ್ತೆ, ಓಕೆನಾ? ಆ್ಯಂಡ್ ದೆನ್ ಬ್ಯಾಕಲ್ಲಿ ನಮ್ಮದು ಪ್ಲೇನ್ ಇರುತ್ತೆ. ವೆರಾಸ್ ಇನ್ ಫ್ರಂಟಲ್ಲಿ ಏನು ಅಂತ ಹೇಳಿದ್ರೆ ಬ್ರೆಸ್ಟ್ ಶೇಪ್ ಇರುತ್ತೆ. ಸೊ ಹಾಗಾಗಿ ನಮ್ಮದು ಕಂಕ್ಳಿನ ಶೇಪು ಬೇರೆ ಬೇರೆ ಬರುತ್ತೆ, ಓಕೆನಾ ಫ್ರೆಂಡ್ಸ್? ಸೊ ಹಾಗಾಗಿ ಯಾವಾಗ ನಾವು ಕೊಡ್ತೀವಿ ಶೇಪ್ಸು 2 ಅಂತ ಹೇಳಿದ್ರೆ, ದೋಸ್ ಆರ್ ಹ್ಯಾವಿಂಗ್ ಬ್ರೆಸ್ಟ್ ಶೇಪ್ಸ್. ಹೆಣ್ಮಕ್ಳು ಚಿಕ್ಕವರಿದ್ದಾರೆ, ಅವ್ರಿಗೆ ಶೇಪ್ ತೆಗಿಬೇಕಾ, ಬೇಡ ಬೇಡ, ಎಲ್ಲಿವರೆಗೂ ತೆಗಿಕೂಡ್ದು, until and unless they are having breast shapes breast shape ಇದ್ರೆ ಮಾತ್ರ ಅವ್ರಿಗೆ ಮಾತ್ರ ನಾವು 2 ಆರ್ಮ್ ಹೋಲ್ ಶೇಪ್ಸ್ನ ಕಟ್ ಮಾಡ್ತೀವಿ. ಅಂಡರ್ಸ್ಟುಡ್ ಫ್ರೆಂಡ್ಸ್? ಅರ್ಥ ಆಗ್ತಿದೆ ಅಲ್ವಾ ನಾ ಹೇಳ್ತಾ ಇರೋದು? ಚಿಕ್ಕ ಹೆಣ್ಮಕ್ಳಿಗೆ ನಾವು ಇಫ್ ದೇ ಆರ್ ನಾಟ್ ಹ್ಯಾವಿಂಗ್ ಬ್ರೆಸ್ಟ್ ಅಂತ ಹೇಳಿದ್ರೆ 2 ಶೇಪು ತೆಗಿಯೋದು ಬೇಡ, ಒಂದೇ ಶೇಪ್. ಓಕೆ, ಮಾರ್ಕ್ ಮಾಡೋಣ. ಹಾಗಾದ್ರೆ ಏನು ಹೇಳಿದ್ದೆ ಹೇಳಿ ನೋಡೋಣ. ಫಸ್ಟ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್ನ ಮಾರ್ಕ್ ಮಾಡೋಣ. ಈ ಪಾಯಿಂಟಿಂದ ಮೇಲ್ಗಡೆ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಹೀಗೆ. ಓಕೆ, ಹೀಗೆ. ಅದಾದ್ಮೇಲೆ ಏನು ಹೇಳಿದೆ ಹೇಳಿ, ಇಲ್ಲಿಂದ 1 ಇಂಚನ್ನ ಮಾರ್ಕ್ ಮಾಡೋಣ. ಯಾಕೆ ಅಂತ ಕೂಡ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಶೋಲ್ಡರು ಫ್ಲಾಟ್ ಆಗಿರುತ್ತೆ ಟಾಪಲ್ಲಿ, ಆಮೇಲೆ ಶೇಪ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಶೇಪ್ನ ಮೇಂಟೈನ್ ಮಾಡೋಕ್ಕೆ ನಾವಿಲ್ಲಿ 1 ಇಂಚು ಫೋಲ್ಡಿಂಗಲ್ಲಿ 1 ಇಂಚ್ ಮಾರ್ಕ್ ಮಾಡ್ತೀವಿ. ಆ ನಂತರ ಇವಾಗ ಏನು ಮಾಡೋಣ, ಇಲ್ಲಿಂದ ಶೇಪ್ಸ್ನ ಕೊಡಬೇಕು. ಫ್ರೆಂಚ್ ಕವಲ್ ಕೊಡ್ಬೋದು, ತೋರಿಸಿದ್ದೆ. ಫ್ರೆಂಚ್ ಕರ್ ಇಲ್ಲದೆ ಇರೋರಿಗೆ ಹೆಂಗಪ್ಪ, ಇವತ್ತು ಅದನ್ನು ತೋರಿಸ್ತೀನಿ ನೋಡಿ. ಹೀಗೆ ಇಟ್ಕೊಳ್ಳಿ, ನಿಮ್ಮ ಕಂಫರ್ಟ್, ನಿಮಗೆ ಹೆಂಗೆ ಶೇಪ್ ಕೊಡೋಕೆ ಇಷ್ಟ, ಹಿಂಗೆ ಇಟ್ಕೊಂಡೇ ಕೊಡ್ಬೋದು, ಹಿಂಗೆ ಇಟ್ಕೋಬೇಕಂತ ಏನಿಲ್ಲ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಈ ಪಾಯಿಂಟಿಂದ ಅಲ್ಲ, ಇಲ್ಲಿಂದ ಮಾರ್ಕ್ ಮಾಡಿದ್ದೀನಲ್ಲ 1 ಇಂಚ್, ಅಲ್ಲಿಂದ ಇಲ್ಲಿ ನೋಡಿ, ಸುಮ್ಮನೆ ಹೀಗೆ ಒಂದು ಕರ್ವ್ ಶೇಪ್. ಓಕೆನಾ? ಇಲ್ಲಿಂದ ನೀವು ಸ್ಕೇಲ್ನಲ್ಲಾದರೂ ಮಾರ್ಕ್ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಗೋ ಲೈಕ್ ದಿಸ್. ಈ ಥರ ಈ ಪಾಯಿಂಟ್ನ ಹಿಂಗೆ ಕನೆಕ್ಟ್ ಮಾಡಿ ಅಷ್ಟೇ ನೋಡಿ.
ಚಂದ್ರಾಕಾರ ಅಂತ ಹೇಳ್ತೀವಲ್ಲ ನೋಡಿ, ಎಷ್ಟು ನೀಟಾಗಿ ಬಂತು ಹೌದಾ. ಇಷ್ಟೇ, ಇದು ನಮ್ಮ ಹಿಂಭಾಗದ ಕಂಕ್ಲಿನ ಆಕಾರ. ಸೊ ಮುಂಭಾಗಕ್ಕೆ ಕೊಡ್ಲಿಕ್ಕೆ ಏನಪ್ಪ ಮಾಡಬೇಕು, ಈ ಅಳತೆ ಎಷ್ಟಿದೆ ನೋಡೋಣ. ನಮಗೆ 6 ಇತ್ತು, ಅದ್ರದ್ದು ಅರ್ಧ 3 ಬಂತು. 3ದ ಅರ್ಧ ಎಷ್ಟು ಫ್ರೆಂಡ್ಸ್, 1.5. ಇಲ್ಲೂ ಅಷ್ಟೇ ನೋಡಿ, 3 ಇದೆ, 3ದ ಅರ್ಧ 1.5. ಓಕೆ, ಇಲ್ಲೂ ಕೂಡ ಮೇಲ್ಗಡೆ 1/2 ಇಂಚ್ ಮಾರ್ಕ್ ಮಾಡಿ, ಇಲ್ಲೂ ಕೂಡ 1/2 ಇಂಚು ಕೆಳಗಡೆ ಮಾರ್ಕ್ ಮಾಡಿ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ಇದು ಹೇಳಿದ್ದು. ಇವಾಗ ಫ್ರಂಟ್ ಆರ್ಮ್ ಹೋಲ್ ಶೇಪ್ನ ಮಾರ್ಕ್ ಮಾಡೋಣ. ಮುಂಭಾಗದ ಕಂಕ್ಲಿನ ಆಕಾರನ ಕೊಡೋಣ. ಹೇಗೆ, ಇಲ್ಲಿ ಆಲ್ರೆಡಿ ಇಲ್ಲಿವರೆಗೂ ಇದೆ ಹೌದಾ. ಇದನ್ನ ಈ ಪಾಯಿಂಟಿಗೆ ಕನೆಕ್ಟ್ ಮಾಡಿ, ಹೀಗೆ ನೋಡಿ, ಎಸ್ ತರ, ಎಸ್ ಬರೀತೀವಲ್ಲ ಲೆಟರ್ ಎಸ್, ಆಲ್ಫಾಬೆಟ್ ಇಂಗ್ಲಿಷ್ ಲೆಟರ್ ಹಾಗೆ. ಆಮೇಲೆ ಈ ಪಾಯಿಂಟಿಗೆ ಕನೆಕ್ಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ನಮ್ಮ ಅಗಲ ಬಂದಿತ್ತಲ್ಲ ಸ್ಲೀವ್ದು, ಇಲ್ಲಿಗೆ ನೋಡಿ. ಇಸಂಟ್ ಇಟ್ ಈಸಿ ಫ್ರೆಂಡ್ಸ್, ಕರೆಕ್ಟಾ ನೋಡಿ. ಎಸ್ ಅಷ್ಟೇ, ರಂಗೋಲಿ ಹಾಕ್ಲಿಕ್ಕೆ ಬರುತ್ತಲ್ವ ಎಲ್ರಿಗೂ ಹೆಣ್ಮಕ್ಳಿಗೆ, ಅದ್ರಷ್ಟು ಈಸಿ ಇನ್ಯಾವುದಿಲ್ಲ ನೋಡಿ. ಕರೆಕ್ಟ್, ಇಷ್ಟೇ. ಇದು ಇಲ್ಲಿ ಕಂಟಿನ್ಯೂ ಆಗುತ್ತೆ, ಇಷ್ಟಕ್ಕೆ ನಿಲ್ಸೋದಲ್ಲ, ಇಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಶೇಪ್ ಇಷ್ಟೇನೆ, ಬಟ್ ಇಲ್ಲಿ ಕಟ್ ಮಾಡೋದು ಇಲ್ಲಿಂದನೇ. ಓಕೆನಾ. ಸೊ ಇದು ನಮ್ಮ ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಇದು ಇಲ್ಲಿ ನಾವು ಮಾಡಿರೋದು ಫ್ರಂಟ್. ನಾನು ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಗಿನರ್ಸಿಗೆ ಸ್ವಲ್ಪ ಅರ್ಥ ಆಗಲ್ಲ. ಹಾಗಾಗಿ ಪದೇ ಪದೇ ನಾನು ಪ್ರೀವಿಯಸ್ ಡ್ರಾಯಿಂಗಲ್ಲೂ ಮಾರ್ಕ್ ಮಾಡಿದ್ದೀನಿ ಏನು ಅಂತ ಹೇಳಿ, ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ. ಸೊ ಈಗೇನಪ್ಪ ಮಾಡಬೇಕು, ಸ್ಲೀವ್ನ ರೌಂಡ್. ಸ್ಲೀವ್ ರೌಂಡ್ ಎಷ್ಟು ಬಂತಪ್ಪ ನೋಡಿ, ಏನು ಹೇಳಿದೆ, ಸ್ಲೀವ್ ರೌಂಡು 9 ಅಥವಾ 10 ಇರುತ್ತೆ. 9 ಇಂಚ ತಗೊಳ್ಳೋಣ, 4.5. 9ರದ ಅರ್ಧ 4.5. ಇಲ್ಲಿ ಎಕ್ಸ್ಟ್ರಾ ಎಷ್ಟಿತ್ತು ನಮಗೆ, 1.5. ಅದೇ 1.5 ಮತ್ತೆ ತಗೊಳ್ಳೋಣ. ದಟ್ ಈಸ್ ಫಾರ್ ಇನ್ಲೇಗೋಸ್ಕರ. ಓಕೆ, ಇವಾಗ ಏನು ಮಾಡೋಣ, ಈ 2 ಪಾಯಿಂಟ್ಸ್ನ ಕನೆಕ್ಟ್ ಮಾಡೋಣ. ಓಕೆನಾ. ಫಸ್ಟು ಹೊರಗಡೆ ಲೈನ್ ಹಾಕೊಳ್ಳೋಣ ಹೀಗೆ, ಆ್ಯಂಡ್ ದೆನ್ ಇನ್ನರ್ ಶೇಪ್. ಇದು ನಮ್ಮ ಸ್ಟಿಚಿಂಗ್ ಲೈನ್. ಓಕೆ, ಇಷ್ಟೇ. ಇದು ಯಾವ ಸೈಜಿಗೆ ನಾವು ಮಾಡಿದ್ದು ಫ್ರೆಂಡ್ಸ್, ಚೆಸ್ಟ್ ಮೆಜರ್ 28. ಸ್ಲೀವ್ ಲೆಂತ್ ಎಷ್ಟು ತೊಗೊಂಡ್ವಿ, 4 ಇಂಚು, 4 ಇಂಚ್. ಸ್ಲೀವ್ ವಿಡ್ತ್ 7 ಇಂಚು. ಸ್ಲೀವ್ ಕ್ಯಾಪ್ ಹೈಟು ಎಷ್ಟು ತೊಗೊಂಡ್ವಿ, 2.33. ಆ್ಯಂಡ್ ದೆನ್ ಸ್ಲೀವ್ ರೌಂಡ್ 9 ಅಥವಾ 10 ಇಂಚು ನಾವು ತೊಗೊಂಡಿದ್ದೀವಿ, 9 ಇಂಚು. ಕರೆಕ್ಟಾ. ಈ ಅಳತೆಗೆ ನಾವು ಇಲ್ಲಿ ಡ್ರಾಯಿಂಗ್ ಮಾಡಿದ್ದೀವಿ. ಸೊ ಡ್ರಾಯಿಂಗ್ ಮಾಡಬಹುದು, ಬಟ್ ಕೆಲವರಿಗೆ ಏನಪ್ಪ ಕಷ್ಟ ಆಗುತ್ತೆ ಅಂದರೆ, ಇದು ಹೇಗೆ ಕಟ್ ಮಾಡೋದು ಅಂತ ಕಷ್ಟ. ಹೇಗೆ ನೋಡ್ಕೋತೀರಾ ಹಾಗಾದರೆ. ಸೊ ಕಟ್ ಮಾಡೋಕ್ಕೆ ಯಾವಾಗಲೂ ಅಷ್ಟೇ, ಆಲ್ವೇಸ್ ಯೂಸ್ ಯೋರ್ ಪೇಪರ್ ಕಟ್ಟಿಂಗ್ ಸೀಸರ್. ಪೇಪರ್ ಕಟ್ಟಿಂಗ್ ಸೀಸರ ಫಸ್ಟ್ ಯೂಸ್ ಮಾಡಬೇಕು ನೀವು. ಓಕೆ, ಫ್ಯಾಬ್ರಿಕ್ ಕಟ್ಟಿಂಗ್, ಬಟ್ಟೆ ಕಟ್ ಮಾಡೋ ಸೀಸರ್ ಅಲ್ಲ. ಸೊ ಫಸ್ಟ್ ಏನು ಕಟ್ಟಿಂಗ್ ಲೈನ್ ಯಾವುದು ನೋಡಿ, ಕಟ್ಟಿಂಗ್ ಲೈನು ಕೆಳಗಡೆ ಇದು ಔಟರ್ ಶೇಪ್ಸ್ ಏನಿದೆ ಅದೆಲ್ಲ ನಾವು ಕಟ್ ಮಾಡೋದು. ಓಕೆನಾ. ಫಸ್ಟ್ ಏನು ಮಾಡ್ತೀನಿ ನಾನು, ಇದನ್ನು ಕಟ್ ಮಾಡಿ ತೆಕ್ಕೊಂಬಿಡೋಣ ಆಯಿತಾ. ಬಾಕಿ ಉಳಿದಿರೋ ಶೀಟ್ಸ್ನ ಆ ಕಡೆ ಇಡೋಣ, ಸೊ ದಟ್ ನಮಗೆ ಈಸಿ ಆಗುತ್ತೆ. ಇದನ್ನು ತೆಗೆದ್ಬಿಡ್ತೀನಿ. ಹಾಂ, ಆಯಿತಾ. ಇವಾಗ ಯಾವುದು, ಈ ಶೇಪು. ಕಟ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ, ನಾನು ಆಲ್ವೇಸ್ ಐ ಟೆಲ್ ಮೈ ಸ್ಟೂಡೆಂಟ್, ನಾನು ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ಪೇಪರ್ ಪ್ಯಾಟ್ರನ್ ಅಂತಲೇ ಅವರಿಗೆ ಒಂದು ಸಬ್ಜೆಕ್ಟ್ ಇರುತ್ತೆ, ಪ್ಯಾಟ್ರನ್ ಮೇಕಿಂಗ್ ಫಾರ್ ಫ್ಯಾಷನ್ ಡಿಸೈನ್ ಅಂತಲೇ. ಓಕೆ, ಸೊ ಪೇಪರ್ನ ಕಟ್ ಮಾಡಬೇಕಾದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ಪೇಪರ್ ಮೇಲೆ ಇರಬೇಕು, ರೈಟ್ ಹ್ಯಾಂಡಲ್ಲಿ ನಾವು ಸೀಸರ್ನ ಮೂವ್ ಮಾಡ್ತಾ ಇರಬೇಕು. ಓಕೆ, ಇದಾಯ್ತಾ. ನೆಕ್ಸ್ಟು ಹೊರಗಡೆ ಶೇಪ್ ಏನಿದೆ ಅದು ಇಲ್ಲಿದೆಯಲ್ಲ, ಈ ಶೇಪ್. ಸೊ ಹೊರಗಡೆ ಶೇಪ್ ಕಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಬಂದು ಹಿಂಗೆ ನಿಲ್ಲಿಸ್ಬಿಟ್ಟು ಹೋಗೋದಲ್ಲ, ಕಂಟಿನ್ಯೂ ಹೀಗೆ ತೊಗೋಬೇಕು ಫ್ರೆಂಡ್ಸ್. ಓಕೆ, ನೋಡಿ ನಾನು ಕಟ್ ಮಾಡ್ತಿರೋದು ಕಾಣಿಸ್ತಿದೆಯಲ್ಲ, ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿ ಯಾವುದೇ ಥರ ಶೇಪ್ಸ್ನ ಕಟ್ ಮಾಡ್ಬೋದು. ಓಕೆ, ನೋಡಿ ಹೀಗೆ. ಓಕೆ, ಹೀಗೆ ಕಟ್ ಆಗಿದ ತಕ್ಷಣ ಸೆಂಟರ್ ಪಾಯಿಂಟಲ್ಲಿ ನಾವು ಒಂದು ನಾಚ್ ಅಂತ ಮಾಡ್ಬೇಕಂದ್ರೆ ಹೀಗೆ, ಪೇಪರ್ನಲ್ಲ ಬಟ್ಟೆನಲ್ಲಿ. ಬಟ್ ನೀವು ಪೇಪರ್ನಲ್ಲಿ ಪ್ರಾಕ್ಟೀಸ್ ಆದರೆ ನಿಮಗೆ ಬಟ್ಟೆನಲ್ಲೂ ಅದೇ ಥರ ಮಾಡ್ತೀರ. ಯಾಕೆ ನಾಚ್ ಅಂತ ಹೇಳಿದ್ರೆ, ಈ ಪಾಯಿಂಟ್ ನಮ್ಮ ಶೋಲ್ಡರ್ ಜಾಯಿನ್ ಆಗಿರುತ್ತಲ್ಲ ಅಲ್ಲಿಗೆ ಬರಬೇಕು, ಕರೆಕ್ಟಾಗಿ ಹೊಲಿಬೇಕಾದ್ರೆ ನಾವು. ಓಕೆನಾ, ಅದಕ್ಕೋಸ್ಕರ ಅದು. ನೆಕ್ಸ್ಟ್ ನೋಡಿ, ಹೀಗಾಯ್ತಲ್ವಾ, ಇದನ್ನ ಓಪನ್ ಮಾಡಿ ಸ್ಲೀವ್ನ ಹೀಗೆ
ಹೀಗೆ ಓಪನ್ ಮಾಡ್ಕೊಂಡು ಫ್ರಂಟ್ ಹಾಮೋಲ್ ಶೇಪ್ನ ಕಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಎರಡು ಫೋಲ್ಡಿಂಗಲ್ಲಿ ನಾವು ಔಟರ್ ಶೇಪ್ ಕಟ್ ಮಾಡ್ತೀವಿ, ಅಂದರೆ ಬ್ಯಾಕ್ ಹಾಮೋಲ್ ಶೇಪ್ನ. ಫ್ರಂಟ್ ಹಾಮೋಲ್ ಶೇಪ್ ಕಟ್ ಮಾಡಬೇಕಾದ್ರೆ ಪ್ಯಾಟರ್ನ್ ಪೇಪರ್ನಾಗಲಿ ಬಟ್ಟೆನಾಗಲಿ ಹೀಗೆ ಓಪನ್ ಮಾಡ್ಕೋತೀವಿ, ಈ ಶೇಪ್ನ ಕಟ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ನೋಡಿ ಈ ಶೇಪ್ ಎಲ್ಲಿದೆ, ಇಲ್ಲಿಂದನೇ ಬರೋಣ. ಹೀಗೆ ಪೇಪರ್ನ ತಿರ್ಗಿಸ್ಕೋತಾ ಹೋಗಿ, ಕತ್ರಿನ ಇಟ್ಕೊಂಡು ಹೀಗೆ ಮಾಡಬೇಡಿ, ಪೇಪರ್ನ ತಿರುಗಿಸಿ. ನೀವು ಕಟ್ ಮಾಡಬೇಕಾದ್ರೆ ಡೋಂಟ್ ರೊಟೇಟ್ ಯುವರ್ ಸಿಸರ್ನ ರೊಟೇಟ್ ಮಾಡಬೇಡಿ, ಯು ಜಸ್ಟ್ ರೊಟೇಟ್ ಯುವರ್ ಪೇಪರ್. ಓಕೆ, ಹೀಗೆ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂತು. ಸೊ ಇಲ್ಲಿ ಕೂಡ ಇದನ್ನ ಹೀಗೆ ಫೋಲ್ಡ್ ಮಾಡ್ಬಿಟ್ಟು ಇಲ್ಲೊಂದು ನಾಚ್ ಮಾಡ್ಕೊಳ್ಳಿ. ದಿಸ್ ಇಂಡಿಕೇಟ್ಸ್ ಇದು ನಮ್ಮ ಫ್ರಂಟ್ ಆರ್ಮ್ಹೋಲ್ ಅಂತ. ಸ್ಟಿಚ್ ಮಾಡ್ಬೇಕಾದ್ರೆ ಕೆಲವ್ರು ಬಿಗಿನರ್ಸ್ ಏನ್ ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೋತೀರ. ಫ್ರಂಟ್ ಆರ್ಮ್ಹೋಲ್ನ ಬ್ಯಾಕಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಬಿಟ್ಟು ಅಯ್ಯೋ ಫಿಟ್ಟಿಂಗ್ ಬರ್ಲಿಲ್ಲಲ್ಲಪ್ಪ ಅನ್ಕೋತೀರ. ಆ ಥರ ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಇಲ್ಲಿ ನಾಚ್ ಮಾರ್ಕ್ ಮಾಡಿದ್ರೆ ಏನಾಗುತ್ತೆ, ಓ ಇದು ಫ್ರಂಟಿಗೆ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ನೋಡಿ ಇಲ್ಲಿ ಇವಾಗ ನೌ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ಇಲ್ಲಿ ಕಾಣಿಸ್ತದೆ ಅಲ್ಲ, ಇದು ಬ್ಯಾಕಿಗೆ ಹೋಗುತ್ತೆ ಶೇಪು, ಇಲ್ಲಿ ಬಂದಿದೆಯಲ್ಲ ಇದು ಫ್ರಂಟಿಗೆ ಬರುತ್ತೆ. ಓಕೆನಾ? ಈಸಿ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ ಇದು ನಮ್ಮ 28 ಚೆಸ್ಟ್ ಮೆಜರ್ಗೆ ಪೇಪರ್ ಪ್ಯಾಟರ್ನ್ ರೆಡಿ. ಓಕೆ, ಐ ಹೋಪ್ ಇವತ್ತಿನ ಕ್ಲಾಸು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೋತೀನಿ. ಈಸಿ ಇತ್ತಲ್ವ ನಾನು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆಲ್ಲನೂ ಅಲ್ವಾ? ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಬೇರೆ ಚೆಸ್ಟ್ ಮೆಜರ್ದನ್ನು ಮಾಡೋಕ್ಕೆ, ಅಂದರೆ ಲಾರ್ಜ್ ಸೈಜಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಅದಕ್ಕೆ ಎನ್ಕರೇಜ್ ಮಾಡ್ತೀರಾ, ಕಾಮೆಂಟ್ಸ್ ಮಾಡಿ ಅಂತ ಭಾವಿಸ್ತೀನಿ. ಓಕೆ, ಬಿಫೋರ್ ವೈಂಡಿಂಗ್ ಮೈ ಕ್ಲಾಸ್ ಐ ಜಸ್ಟ್ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲರೂ ಯಾರು ಹೊಸಬ್ರು ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ. ಓಕೆನಾ ಫ್ರೆಂಡ್ಸ್? ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಮೈ ಫ್ರೆಂಡ್ಸ್. ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ವಿತ್ ಇನ್ಫಾರ್ಮೇಟಿವ್ ಟಾಪಿಕ್ ಜೊತೆಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.